ಕರಾವಳಿ ಜಿಲ್ಲೆಗಳಲ್ಲಿ ತಗ್ಗಿದ ವರುಣನ ಅಬ್ಬರ. ರಣಭೀಕರ ಮಳೆಯಿಂದ ತತ್ತರಿಸಿದ್ದ ಕರಾವಳಿ ಜಿಲ್ಲೆಗೆ ಸಮಾಧಾನ. ಮಳೆಯಿಂದ ತತ್ತರಿಸಿದ್ದ ಕರಾವಳಿ ಜಿಲ್ಲೆಗೆ ಕೊಂಚ ಸಮಾಧಾನ ಸಿಕ್ಕಿದೆ. ರೆಡ್ ಅಲರ್ಟ್ ನಲ್ಲಿದ್ದ ಕರಾವಳಿಯಲ್ಲಿ ಈಗ ಯೆಲ್ಲೋ ಅಲರ್ಟ್. ನಿನ್ನೆಯವರೆಗೂ 3 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಿಸಲಾಗಿತ್ತು. ಇವತ್ತು ಯೆಲ್ಲೋ ಅಲರ್ಟ್. ಇವತ್ತು ನಾಳೆ ನಾಡಿದ್ದು 3 ದಿನವೂ ಯೆಲ್ಲೋ ಅಲರ್ಟ್ ಇರುತ್ತೆ. ಭಾರೀ ಮಳೆಯ ಮುನ್ಸೂಚನೆ ಏನಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನುಳಿದಂತೆ ರೆಡ್ ಅಲರ್ಟ್ ಎಲ್ಲೆಲ್ಲಿತ್ತೋ ಅದು ಹಾಗೆ ಯಥಾಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಉಳಿದಂತೆ ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸಾಧಾರಣ ಮಳೆಯಾಗೋ ಸಾಧ್ಯತೆ. ಮುಂದಿನ 5 ದಿನವೂ ಕರಾವಳಿಯಲ್ಲಿ ಮಳೆಯ ಅಬ್ಬರ ಸ್ವಲ್ಪ ಕೊಂಚ ಇಳಿಕೆ ಇರುತ್ತೆ. ಕರಾವಳಿ ಜಿಲ್ಲೆಗಳಲ್ಲಿ ತಗ್ಗಿದ ಮಳೆಯ ಅಬ್ಬರ ಜನರಲ್ಲಿ ಸ್ವಲ್ಪ ಸಮಾಧಾನ ಮೂಡಿದೆ. ಎರಳಕಟ್ಟೆ ಆಸುಪಾಸಿನಲ್ಲಿ ಮಳೆಯ ಅವಾಂತರಕ್ಕೆ ಜೀವಗಳೇ ಕಳ್ಕೊಂಡಿತ್ತು ಕುಟುಂಬ. 2 ಕುಟುಂಬ. ಆ ರಣಭಯಂಕರವಾದಂಥ ಮೇಘ ಸ್ಫೋಟಕ್ಕೆ ರೆಡ್ ಅಲರ್ಟ್ನಲ್ಲಿದ್ದಂತಹ ಕರಾವಳಿಯಲ್ಲಿ ಈಗ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಸೊ ಇವತ್ತು ನಾಳೆ ಅಲ್ಲಿ ಸಾಧಾರಣ ಮಳೆಯಾಗುತ್ತೆ. ಸೊ ಕರಾವಳಿಗರು ಸ್ವಲ್ಪ ಕೊಂಚ ನಿರಾಳರಾಗಿದ್ದಾರೆ. ಕರಾವಳಿ ಜಿಲ್ಲೆಗಳಲ್ಲಿ ತಗ್ಗಿದಂತಹ ಮಳೆಯ ಅಬ್ಬರ. ನಿನ್ನೆ ಒಂದೇ ದಿನ 19 ಕಡೆಗಳಲ್ಲಿ ಅತ್ಯಧಿಕ ಮಳೆಯಾಗಿತ್ತು. ಇನ್ನು ಬೆಳಂದೂರು 408 ಮಿಲಿಮೀಟರ್, ಇನ್ನು ಬೆಳ್ಳಾರೆ 278 ಮಿಲಿಮೀಟರ್, ರಾಮಕುಂಜ 272 ಮಿಲಿಮೀಟರ್, ಇಳಂತಿಲ ಈಗ ನಾವು ತೋರಿಸ್ತಾ ಇದ್ದೀವಿ. ನಿನ್ನೆ ಒಂದೇ ದಿನ 19 ಕಡೆಗಳಲ್ಲಿ ಅತ್ಯಧಿಕ ಮಳೆ. ಅದರಲ್ಲಿ ಬೆಳಂದೂರು, ಬಾರಿಯ 408, 365, ಬೆಳ್ಳಾರೆಯಲ್ಲಿ 278, ರಾಮಕುಂಜ 272. ಸೊ ಇಳಂತಿಲ, ಕವಳಮುದುರು ಈ ಭಾಗದಲ್ಲೂ ಕೂಡ ಅತ್ಯಧಿಕ ಮಳೆಯಾದಂತಹ ಭಾಗ. ಸರಪಾಡಿ, ಲಾಯಿಲ, ಅಲಂಕಾರು, ಐವರನಾಡು, ಸೊ ಇಲ್ಲೆಲ್ಲವೂ ಕೂಡ ಅತ್ಯಧಿಕ ಮಳೆಯಾದಂಥ ಭಾಗ. ಈ ದಾಖಲೆ ಮಳೆಗೆ ತತ್ತರಿಸಿದ್ದಂತಹ ದಕ್ಷಿಣ ಕನ್ನಡ ಜಿಲ್ಲೆ. ದಾಖಲೆ ಮಳೆ ಕರಾವಳಿ ಜಿಲ್ಲೆಗಳಲ್ಲಿ ಈಗ ಸ್ವಲ್ಪ ಕೊಂಚ ಸಮಾಧಾನ ತರುವಂತಹ ಮಳೆ ಆಗ್ತಾ ಇದೆ. ನಿನ್ನೆ ಒಂದೇ ದಿನ 19 ಕಡೆಗಳಲ್ಲಿ ಅತ್ಯಧಿಕವಾದಂತಹ ಮಳೆಯಾಗಿತ್ತು. ಸೊ ಆ ಮಳೆಯ ಅವಾಂತರಕ್ಕೆ ಜನ ತತ್ತರಿಸುವುದರ ಜೊತೆಗೆ ಪ್ರಾಣ ಕಳ್ಕೊಂಡಿತ್ತು. ಬೆಳಂದೂರು ಭಾಗ, ಬಾರಿಯಾ ಭಾಗ, ಹೀಗೆ ಬೆಳ್ಳಾರೆ, ರಾಮಕುಂಜ, ಕವಳಮುದುರು ಈ ಭಾಗಗಳಲ್ಲೆಲ್ಲ ಅತ್ಯಧಿಕ ಮಳೆಯಾದಂಥ ಭಾಗಗಳು. ಸೊ ಕರಾವಳಿಯಲ್ಲಿ ಮಳೆಯಾದರೆ ಅವಾಂತರಗಳು ಕಟ್ಟಿಟ್ಟ ಬುತ್ತಿ, ಅದರಲ್ಲಿ ಸಂದೇಹ ಬೇಡ. ಮಳೆಗೂ ಮುನ್ನವೇ ಜಿಲ್ಲಾಡಳಿತ ಸೂಚನೆಯನ್ನು ಕೊಡುತ್ತೆ ಹೊರತಾಗಿ ಪ್ರಾಯೋಗಿಕವಾದಂಥ ಜಾಗೃತಿ ಮೂಡಿಸುವಂಥ ಪ್ರಯತ್ನ ಮಾಡಲ್ಲ. ನದಿ ಪಾತ್ರದಲ್ಲಿರುವವರು, ಸಮುದ್ರದ ತಟದಲ್ಲಿ ಬದುಕ್ತಾ ಇರುವವರಿಗೆ ಪರ್ಯಾಯ ವ್ಯವಸ್ಥೆ ಸಾಂಪ್ರದಾಯಿಕವಾಗಿಯೂ ಏನಾದರೂ ಪ್ರಕೃತಿ ವಿಕೋಪ ಆದರೆ ಮಾತ್ರ ಅದಕ್ಕೆ ಒಂದು ವ್ಯವಸ್ಥೆ ಮಾಡ್ತಾರೆ ವಿನಃ ಸಾಧಾರಣ ಮಳೆಗೆಲ್ಲ ಆ ತರಹದ ಒಂದು ಕ್ರಮವನ್ನು ಜಿಲ್ಲಾಡಳಿತ ತೆಗೆದುಕೊಳ್ಳೋದಿಲ್ಲ. ಮಂಗಳೂರು ಭಾಗ, ಕಡಲ ತಡಿಯಲ್ಲಿ ಸಾಕಷ್ಟು ಪ್ರಕೃತಿ ವಿಕೋಪಗಳಾಗೋ ಸಾಧ್ಯತೆಗಳಿದೆ ಎನ್ನುವಂಥ ಮುನ್ಸೂಚನೆ ಭಾರತೀಯ ಹವಾಮಾನ ಇಲಾಖೆ ಕೊಟ್ಟರೂ ಕೂಡ ಜಿಲ್ಲಾಡಳಿತ ಆ ತರಹದ್ದೊಂದು ನಿರ್ಧಾರಕ್ಕೆ ಯಾಕೆ ಮುಂದಾಗೋದಿಲ್ಲ ಎನ್ನುವಂಥದ್ದೇ ನಮಗೆ ಅರ್ಥ ಆಗ್ತಾ ಇಲ್ಲ. ನದಿ ಪಾತ್ರದ ಜನ, ಸಮುದ್ರ ಪಾತ್ರದ ಜನ ಇದರಲ್ಲಿ ಬಹಳಷ್ಟು ಕಷ್ಟಗಳನ್ನು ಅನುಭವಿಸ್ತಾರೆ. ರಾಜ್ಯದಲ್ಲಿ ತಗ್ಗಿದ ಮುಂಗಾರು ಮಳೆಯ ಅಬ್ಬರ. ಎಂಟೈರ್ ರಾಜ್ಯದಲ್ಲಿ ಈಗ ಮುಂಗಾರು ಅಬ್ಬರ ತಗ್ಗಿದೆ. ಇನ್ನು 5 ದಿನ ರಾಜ್ಯದಲ್ಲಿ ಸಾಧಾರಣ ಮಳೆ ಸಾಧ್ಯತೆ. ಸಂಜೆ ಒಂದಷ್ಟು ಮಳೆಯಾಗಬಹುದು. ಹವಾಮಾನ ಇಲಾಖೆಯಿಂದ ಸಮಾಧಾನಕರ ಮುನ್ಸೂಚನೆಯನ್ನು ಕೊಡಲಾಗಿದೆ. ಬೆಂಗಳೂರು ನಗರ ಒಳಗೊಂಡು ಉತ್ತರ ಒಳನಾಡು ಈ ಭಾಗಗಳಲ್ಲೂ ಕೂಡ ಸಾಧಾರಣ ಮಳೆಯಾಗುತ್ತೆ ಹೊರತು ಭಾರೀ ಮಳೆ ಆಗೋದಿಲ್ಲ. ದಕ್ಷಿಣ ಒಳನಾಡು ಜಿಲ್ಲೆಗಳಲ್ಲಿ ಮಳೆಯ ಅಬ್ಬರ ಗಣನೀಯ ಇಳಿಕೆ ಕಂಡಿದೆ. ಜೂನ್ 4ರವರೆಗೂ ಸಾಧಾರಣ ಮಳೆಯ ಎಚ್ಚರಿಕೆಯನ್ನು ಕೊಡಲಾಗಿದೆ. ರಾಜ್ಯದಲ್ಲಿ ತಗ್ಗಿದ ಮುಂಗಾರು ಮಳೆಯ ಅಬ್ಬರ. ಬಂಗಾಳಕೊಲ್ಲಿ ತೂಫಾನ್ ಎದ್ದಂತಹ ಸಂದರ್ಭದಲ್ಲೂ ಕೂಡ ಕರಾವಳಿ ಭಾಗಕ್ಕೆ ಕಟ್ಟೆಚ್ಚರವನ್ನು ಕೊಡಲಾಗಿತ್ತು. ಸೊ ಈಗ ಬರ್ತಾ ಇರತಕ್ಕಂತಹ ಮಾಹಿತಿಯ ಪ್ರಕಾರ ಜೂನ್ 4ನೇ ತಾರೀಕಿನವರೆಗೂ ಕೂಡ ಸಾಧಾರಣ ಮಳೆ ಆಗುತ್ತೆ. ಇನ್ನು ಬೆಂಗಳೂರು, ಒಳನಾಡು, ಕರಾವಳಿ ಭಾಗದಲ್ಲೆಲ್ಲವೂ ಕೂಡ ಒಟ್ಟಾರೆ ರಾಜ್ಯದಲ್ಲಿ ಸಾಧಾರಣ ಮಳೆಯಾಗುತ್ತೆ. ಈ ಮಳೆ ಅಷ್ಟೊಂದು ಅಪಾಯಕಾರಿನೂ ಅಲ್ಲ, ಅವಾಂತರನೂ ಸೃಷ್ಟಿ ಮಾಡೋದಿಲ್ಲ. ಸೊ ಹಾಗಾಗಿ ಕಟ್ಟೆಚ್ಚರ ವಹಿಸಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.